ಸೆಟ್ಗೆ ಬುಕ್ಸ್ ತಗೊಂಡು ಹೋಗ್ಬಿಡ್ತೀನಿ ಎವ್ರಿ ಟೈಮ್. ಸೆಟ್ಗೆ ಬುಕ್ಸ್ ತಗೊಂಡೋಗಿ ನನ್ನ ಫ್ರೆಂಡ್ಸ್ ಕಾಲ್ ಮಾಡಿ ಕೇಳ್ತಿದ್ದೆ, ಇವತ್ತು ಯಾವ ಚಾಪ್ಟರ್ ಮಾಡಿದ್ದಾರೆ ಹೇಳು ಅಂತ. ಅದನ್ನ ಅಲ್ಲೇ ಓದ್ಕೋತಾ ಇದ್ದೆ ಫ್ರೀ ಟೈಮಲ್ಲಿ. ಈಗ ನನ್ನ ಸೀನ್ ಇಲ್ವೋ ಅವ್ರಿಗೆ ಹೇಳ್ಬಿಡ್ತಿದ್ದೆ, ಅಣ್ಣ ನನ್ನ ಸೀನ್ ಇದ್ದಾಗ ಕರೀರಿ, ಆಯ್ತು ಪುಟ್ಟ ನೀನು ಓದ್ಕೊ ಅಂದ್ಬಿಡೋರು ಅವರು. ಪಾಪ ಅವರು ತುಂಬಾ ಸಪೋರ್ಟಿವ್ ಇದ್ರು ಗಟ್ಟಿಮೇಳದವರು. ಸೊ ಎವ್ರಿ ಟೈಮ್ ಅವ್ರು ಓದ್ಕೊಳ್ಳೋ ಪುಟ್ಟ ಅಂದ ತಕ್ಷಣ ಹೋಗಿ ಓದ್ಕೋತಾ ಇದ್ದೆ. ಕರೆದಿದ ತಕ್ಷಣ ಬುಕ್ ಸೈಡ್ ಇಟ್ಬಿಟ್ಟು ಬಂದ್ಬಿಡ್ತಿದ್ದೆ. ಸೊ ಈ ರೀತಿ ಹೆಂಗಾಯ್ತಂದ್ರೆ ನನಗೆ ಸ್ಕೂಲ್ ಮಿಸ್ ಆದ್ರೂ ಪೋರ್ಷನ್ಸ್ ಮಿಸ್ ಆಗ್ತಿರ್ಲಿಲ್ಲ. ಕರೆಕ್ಟ್. ಏನೇನಿತ್ತು ಎಲ್ಲ ಅಪ್ ಟು ಡೇಟ್ ಅಪ್ಡೇಟ್ ಆಗಿರ್ತಿದ್ದೆ, ನಾನು ಎಲ್ಲ ಕಲ್ತಿರ್ತಿದ್ದೆ. ಸೊ ಈ ರೀತಿ ಎಜುಕೇಶನ್ ನಡೀತು. ಆಮೇಲೆ ಯೂಶಲಿ ಹೆಂಗಿರುತ್ತಂದ್ರೆ ಆರ್ಟಿಸ್ಟ್ಗಳನ್ನ ತಕ್ಷಣ ಅಷ್ಟೊಂದು ಎಜುಕೇಶನ್ ಕಡೆ ಫೋಕಸ್ ಕೊಡಲ್ಲ ಅನ್ಕೊಂಡಿರ್ತಾರೆ. ಬಟ್ ಐ ವಾಂಟೆಡ್ ಟು ಪ್ರೂವ್ ಇಟ್ ರಾಂಗ್. ಆಗತ್ತೆ, ಆ ಸ್ಟೀರಿಯೋಟೈಪ್ ನ ಬ್ರೇಕ್ ಮಾಡ್ಬೇಕಿತ್ತು. ಆಗತ್ತೆ, ನಮ್ ಕೈಯಲ್ಲೂ ಎಲ್ಲ ಆಗುತ್ತೆ. ಎಸ್, ಡೆಫಿನೆಟ್ಲಿ ಒಂದ್ ಕಡೆ ಪ್ಯಾಷನ್, ಒಂದ್ ಕಡೆ ಎಜುಕೇಶನ್ ಎರಡನ್ನೂ ಮಾಡ್ಬೋದು ಅಂತ ನನಗೆ ತೋರ್ಸೋ ಆಸೆ ಇತ್ತು. ಸೊ ಖುಷಿ ಆಗತ್ತೆ. ಇನ್ಫ್ಯಾಕ್ಟ್ ನನ್ನಿಂದಾನೇ ಎಷ್ಟೋ ಜನ ನನ್ನ ಹತ್ರ ಬಂದು ಕೇಳ್ತಾರ, ಅಕ್ಕ ನೀವ್ ಹೆಂಗಕ್ಕ ಪ್ಯಾಷನ್ ಎಜುಕೇಶನ್ ಮ್ಯಾನೇಜ್ ಮಾಡ್ತೀರಾ ಅಂತ. ಹಂಗೆ ಕೇಳಿದಾಗ ಖುಷಿ ಆಗುತ್ತೆ. ನನ್ನಿಂದ ಸ್ವಲ್ಪ ಜನ ಇನ್ಸ್ಪೈರ್ ಆದ್ರಲ್ಲ ಅಂತ ಕೇಳೇ ಖುಷಿ ಆಗುತ್ತೆ. ಕರೆಕ್ಟ್ ಕರೆಕ್ಟ್. 10% ಎಷ್ಟು ಹಾಗಾದ್ರೆ? 625 620 ಬಂತು. ಸ್ಟೇಟ್ 5th ರ್ಯಾಂಕ್. ಅಂದ್ರೆ 99.99999999 ಅನ್ಸುತ್ತೆ. 99.6. 5 ಮಾರ್ಕ್ಸ್ ಎಲ್ಲಿ? ಅಯ್ಯೋ ದೇವ್ರೆ. ಬಟ್ ಕಂಗ್ರ್ಯಾಚುಲೇಷನ್ಸ್.